ನೆನೆಗುದಿಗೆ ಬಿದ್ದಿದ್ದಂಥ ಸಾಕಷ್ಟು ಸಮಯ ತಗೊಂಡು ಇವತ್ತು ಭಾರತ ಸರ್ಕಾರದ ಮಾನ್ಯ ರೈಲ್ವೆ ಹಾಗೂ ಜಲಶಕ್ತಿ ಸಚಿವರಿಂದ ಶ್ರೀಯುತ ಸೋಮಣ್ಣರವರಿಂದ ಉದ್ಘಾಟನೆಗೊಂಡಂತಹ ಚನ್ನಪಟ್ಟಣ ಯಲಕೆರೆ ಗೇಟ್ನ ಮೇಲ್ಸೇತುವೆ ಕಾರ್ಯಕ್ರಮಕ್ಕೆ ಬಂದು ಉದ್ಘಾಟನೆ ಮಾಡಿ ಈ ಭಾಗದಲ್ಲಿ ಇನ್ನೂ ಆಗಬೇಕಾದಂಥ ಹಲವಾರು ಕೆಲಸ ಕಾರ್ಯಗಳಿಗೆ ಮಾಡಿಕೊಡ್ತೀನಿ ಅಂತೇಳಿ ಭರವಸೆ ಕೊಟ್ಟಿರ್ತಕ್ಕಂಥ ಕೇಂದ್ರ ಸಚಿವರು ಈ ಭಾಗದಲ್ಲಿ ಬಹಳ ಚಿರಪರಿಚಿತರಾದಂಥ ವಿ ಸೋಮಣ್ಣವರೇ, ಈ ಸೇತುವೆಗೆ ಕೇಂದ್ರದ ಜೊತೆಗೆ ರಾಜ್ಯ ಸರ್ಕಾರದ 50% ಹಣಕಾಸಿನ ನೆರವನ್ನು ಕೊಟ್ಟು ಈ ಒಂದು ಸೇತುವೆ ಆಗಲಿಕ್ಕೆ ಸಹಕರಿಸಿದಂಥ ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರು ಹಾಗೂ ಮೂಲಸೌಕರ್ಯಗಳ ಅಭಿವೃದ್ಧಿ ಇಲಾಖೆಯ ಸಚಿವರು, ನನ್ನ ಆತ್ಮೀಯ ಸ್ನೇಹಿತರಾದಂಥ ಶ್ರೀ ಎಂ ಬಿ ಪಾಟೀಲ್ ರವರೇ, ಈ ಭಾಗದಲ್ಲಿ ಪಾರ್ಲಿಮೆಂಟ್ ಮೆಂಬರ್ ಆದಮೇಲೆ ಈ ಸೇತುವೆ ಆಗಬೇಕು, ಉದ್ಘಾಟನೆ ಮಾಡಬೇಕು ಅಂತೇಳಿ ಬಹಳ ಚುರುಕಾಗಿ ಓಡಾಡಿದಂಥ ಮಾನ್ಯ ಸಂಸದರಾದಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ ರವರೇ, ವೇದಿಕೆಯ ಮೇಲೆ ಇರ್ತಕ್ಕಂಥ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅಧಿಕಾರಿಗಳೇ, ಗೌರವಾನ್ವಿತ ಈ ಭಾಗದ ಎಲ್ಲ ನಾಗರಿಕ ಬಂಧುಗಳಿಗೆ, ನಗರಸಭಾ ಸದಸ್ಯರೇ, ಅಧ್ಯಕ್ಷರೇ, ಎಲ್ಲ ಈ ಒಂದು ಸೇತುವೆ ಉದ್ಘಾಟನೆ ಆಗ್ಬೇಕಂತೇಳಿ ಬಹಳ ನಿರೀಕ್ಷೆಯಿಂದ ಬಹಳ ಜನ ಬಂದಾಗೆಲ್ಲ ನಮ್ಮ ಸೋಮಣ್ಣವ್ರಿಗೆ, ಮಂಜುನಾಥ್ ಅವ್ರಿಗೆ ಆಹ್ವಾನ ಕೊಡ್ತಾ ಇದ್ರು. ಈ ಸೇತುವೆ ಆಗೋದ್ಮೇಲೆ ಜನಗಳ ಸಮಸ್ಯೆ ಪರಿಹಾರ ಆದ್ಮೇಲೆ ಅದ್ರ ಬಗ್ಗೆ ಜನಗಳಿಗೆ ಆಸಕ್ತಿ ಇರೋದಿಲ್ಲ. ಹಾಗಾಗಿ ನಾವು ಇನ್ನೊಂದು ಅರ್ಧ ಗಂಟೆ ಲೇಟ್ ಆಗುತ್ತೆ ಕಾರ್ಯಕ್ರಮ ಅಂತ ಅಂದ್ಕೊಂಡಿದ್ವಿ. ಆದರೆ ಕರಾರುವಾಕ್ಕಾಗಿ ರೈಲ್ವೆ ಇಲಾಖೆಯ ಕಾರ್ಯಕ್ರಮಗಳು ಆ ಟೈಮ್ ಪ್ರಕಾರ ಆಗೋದ್ರಿಂದ ಇನ್ನು ಬಹಳಷ್ಟು ಜನ ನಾಗರಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿತ್ತು. ಆದರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡಿ ನಮಗೆಲ್ಲರಿಗೂ ಕೂಡ ಒಂದು ರೀತಿ ಸಂತೋಷವನ್ನ ತಂದುಕೊಟ್ಟಂತ ಎಲ್ಲ ಗೌರವಾನ್ವಿತ ಗಣ್ಯರಿಗೆ ಧನ್ಯವಾದಗಳು ಹೇಳ್ತಾ, ಬಂಧುಗಳೇ, ಇವತ್ತು ಚನ್ನಪಟ್ಟಣ ತಾಲೂಕಿನಲ್ಲಿ ಇರ್ತಕ್ಕಂಥ 3-4 ಸಮಸ್ಯೆಗಳ ಬಗ್ಗೆ ಈಗಾಗಲೇ ನಾವು ರೈಲ್ವೆ ಸಚಿವರಿಗೆ ಗಮನಕ್ಕೆ ತಗೊಂಡು ಬಂದಿದ್ದೀವಿ. ಇವತ್ತು ನಮ್ಮ ಚನ್ನಪಟ್ಟಣ ಲಿಮಿಟ್ ಅಲ್ಲಿ ಇನ್ನೊಂದು 2-3 ಕಡೆ ಓವರ್ ಬ್ರಿಡ್ಜ್ಗಳು ಆಗ್ಬೇಕು. ಈಗಾಗಲೇ ಮಾನ್ಯ ಸೋಮಣ್ಣ ಅವರು ಬೈರಾಪಟ್ಟಣದಲ್ಲೂ ಕೂಡ ಈಗಾಗಲೇ ಓವರ್ ಬ್ರಿಡ್ಜ್ ಕಾರ್ಯಕ್ರಮ ಕೆಲಸ ಪ್ರಾರಂಭ ಆಗಿದೆ, ಅದಾಗಿದೆ. ಮುದಿಗೆರೆ ಮತ್ತು ಹೊನ್ನಾವರಗುಪ್ಪೆ ಮತ್ತೆ ಟಿಪ್ಪು ನಗರದಲ್ಲಿ ಬಹಳ ಮುಖ್ಯವಾಗಿ ಓವರ್ ಬ್ರಿಡ್ಜ್ ಆಗಬೇಕು. ಅದಕ್ಕೆ ಬಹಳಷ್ಟು ಜನ ಈಗಾಗಲೇ ತಮಗೆ ಮನವಿಯನ್ನು ಕೊಟ್ಟಿದ್ದಾರೆ. ಇವು 3 ಆದ್ರೆ ಚನ್ನಪಟ್ಟಣ ಲಿಮಿಟ್ ಅಲ್ಲಿ ನಮ್ಗೆಲ್ಲೂ ರೈಲ್ವೆ ಇದನ್ನ ಏನು ಮಾಮೂಲಿ ಈ ನಮಗೆ ಟ್ರಾಫಿಕ್ ಇಶ್ಯೂ ಇರಲ್ಲ, ಯಾವುದೇ ರೀತಿಯ ಆಕ್ಸಿಡೆಂಟ್ಗಳು ಅನಾಹುತಗಳು ಆಗುದಿಲ್ಲ. ಈ 3 ಬಹಳ ತ್ವರಿತವಾಗಿ ತಾವು ಮಾಡಿಕೊಡ್ಬೇಕು ಅಂತೇಳಿ ತಮಗೆ ಮನವಿ ಮಾಡ್ಕೊಳ್ತಾ, ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.